ಮೆಂಟಲ್ ಎಬಿಲಿಟಿಯಲ್ಲಿ ಆಡ್ ಒನ್ ಔಟು ನೆಕ್ಸ್ಟ್ ವಿಡಿಯೋ ನೋಡೋಣ. ಫಸ್ಟ್ ಒಂದು ನೋಡಿ, ಎ ಬಿ ಸಿ ಡಿ ಆಪ್ಷನ್ ಇದೆ. ಎ ಅಲ್ಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಸ್ಕ್ವೇರ್ನ. ಸೊ 3 ಪಾರ್ಟ್ಸಲ್ಲಿ ಡಾಟ್ಸ್ ಕೊಟ್ಟಿದ್ದಾರೆ. ಬಿ ಒಂತಲ್ಲಿ 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. 1 ಪಾರ್ಟಲ್ಲಿ ಡಾಟ್ ಕೊಟ್ಟಿಲ್ಲ, ಮಿಸ್ ಮಾಡಿದ್ದಾರೆ. ಸಿ ಒಂತಲ್ಲಿ ನೋಡಿ, ಡೈಮಂಡ್ ಶೇಪ್ನ 3 ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದಾರೆ. 3ಯಲ್ಲೂ ಡಾಟ್ ಇದೆ. ಡಿ ಆಪ್ಷನಲ್ಲಿ ಸ್ಕ್ವೇರ್ ಶೇಪ್ನ 4 ಪಾರ್ಟ್ಸಾಗಿ ಕಟ್ ಮಾಡಿದ್ದಾರೆ. 4ಅಲ್ಲೂ ಡಾಟ್ ಇದೆ. ಸೊ ಎಷ್ಟೆಷ್ಟು ಪಾರ್ಟ್ ಕಟ್ಸ್ ಮಾಡಿದಾರೋ ಅಷ್ಟಷ್ಟು ಡಾಟ್ಸು ಕಾಣಿಸುತ್ತೆ ನಮಗೆ ಎ ಅಲ್ಲಿ, ಸಿ ಅಲ್ಲಿ ಮತ್ತು ಡಿ ಅಲ್ಲಿ. ಬಿ ಅಲ್ಲಿ ಮಾತ್ರ 9 ಪಾರ್ಟ್ಸ್ ಕಟ್ ಮಾಡಿ ಡಿವೈಡ್ ಮಾಡಿದ್ದಾರೆ. ಬಟ್ ನಮಗೆ 8 ಡಾಟ್ಸ್ ಮಾತ್ರ ಇದೆ, ಒಂದು ಮಿಸ್ ಆಗಿದೆ. ಸೊ ಬಿ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಔಟ್ಸೈಡು 2 ಸರ್ಕಲ್ಸ್ ಇದೆ, ಇನ್ಸೈಡೂ 2 ಸರ್ಕಲ್ಸ್ ಇದೆ. ನೆಕ್ಸ್ಟ್ ಬಿ ಬಂತು, ಟ್ರಯಾಂಗಲ್ ಇದೆ, ಇನ್ಸೈಡು 1 ಸರ್ಕಲ್ ಇದೆ, ಔಟ್ಸೈಡು 2 ಇದೆ. ಇಲ್ಲಿ 2, ಇಲ್ಲೂ 2. ಎ ಒಂತಲ್ಲಿ ಇನ್ಸೈಡ್ ಎಷ್ಟು ಸರ್ಕಲ್ ಇದೆಯೋ ಔಟ್ಸೈಡು ಅಷ್ಟೇ ಸರ್ಕಲ್. ಬಿ ಒಂತಲ್ಲಿ ಇನ್ಸೈಡ್ 1 ಸರ್ಕಲ್ ಇದ್ದರೆ ಔಟ್ಸೈಡ್ 2 ಇದೆ, ವೇರಿಯೇಷನ್ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ ಸಿ ಒಂತಲ್ಲಿ ಟ್ರಯಾಂಗಲ್ ಒಳಗಡೆ ಇಲ್ಲಿ 3 ಸರ್ಕಲ್ಸ್ ಇದ್ದರೆ ಔಟ್ಸೈಡೂ 3 ಸರ್ಕಲ್ಸ್ ಇದೆ. ನೆಕ್ಸ್ಟ್ ಡಿ ಒಂತಲ್ಲಿ ಟ್ರಯಾಂಗಲ್ ಒಳಗಡೆ 1 ಸರ್ಕಲ್ ಇದ್ದರೆ ಔಟ್ಸೈಡೂ 1 ಸರ್ಕಲ್ ಇದೆ. ಸೊ ಎ ಅಲ್ಲಿ ಮತ್ತು ಸಿ ಅಲ್ಲಿ, ಡಿ ಅಲ್ಲಿ ಔಟ್ಸೈಡ್ ಎಷ್ಟಿದೆಯೋ ಇನ್ಸೈಡು ಅಷ್ಟೇ ಇದೆ, ವೇರಿಯೇಷನ್ ಇಲ್ಲ. ಬಿ ಒಂತಲ್ಲಿ ಮಾತ್ರ 1 ಸರ್ಕಲ್ನ ಕೊಟ್ಟಿಲ್ಲ. ಸೊ ಬಿ ಈಸ್ ದ ಆಡ್ ಒನ್ ಔಟ್, ಡಿಫ್ರೆಂಟ್ ಆಗಿದೆ ಅದು. ನೆಕ್ಸ್ಟ್ ಥರ್ಡ್ ಒಂತ್ ನೋಡೋಣ. ನೋಡಿ, ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಒಳಗಡೆ ಸ್ಕ್ವೇರ್ ಇದೆ. ಸೊ ಇಲ್ಲಿ ಮಿಡಲಲ್ಲಿ ಲೈನ್ ಹಾಕಿದ್ದಾರೆ. ಶಾರ್ಪ್ ಎಡ್ಜಸ್ಸಲ್ಲಿ ಲೈನ್ ಹಾಕಿಲ್ಲ, ಮಿಡಲಲ್ಲಿ ಮಧ್ಯ ಲೈನ್ ಹಾಕಿದ್ದಾರೆ. ಬಿ ಒಂತು ಅಷ್ಟೇ, ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ಇದೆ, ಮಿಡಲಲ್ಲಿ ಲೈನ್ಸ್ನ ಕೊಟ್ಟಿದ್ದಾರೆ. ಸಿ ಒಂತಲ್ಲಿ ಅಷ್ಟೇ, ಬಾಕ್ಸ್ ಒಳಗಡೆ ಬಾಕ್ಸ್ ಇದೆ, ಮಿಡಲಲ್ಲಿ ಲೈನ್ ಕೊಟ್ಟಿದ್ದಾರೆ. ಡಿ ಒಂತ್ ಮಾತ್ರ ಎಕ್ಸಾಗನ್ ಒಳಗಡೆ ಎಕ್ಸಾಗನ್ ಇದೆ, ಬಟ್ ಮಿಡಲಲ್ಲಿ ಕೊಡಬೇಕಿತ್ತು. ಈ ಥರ ಮಿಡಲಲ್ಲಿ ಕೊಟ್ಟಿರೋ ಶಾರ್ಪ್ ಎಡ್ಜಿಂದ ಶಾರ್ಪ್ ಎಡ್ಜ್ಗೆ ಕನೆಕ್ಟ್ ಮಾಡಿದ್ದಾರೆ. ಇವೆಲ್ಲನೂ ಶಾರ್ಪ್ ಎಡ್ಜಿಂದ ಶಾರ್ಪ್ ಎಡ್ಜ್ಗೆ ಕನೆಕ್ಟ್ ಮಾಡಿಲ್ಲ, ಬೇರೆ ಕಡೆ ಲೈನ್ಸ್ ಹಾಕಿದ್ದಾರೆ. ಸೊ ಎ ಬಿ ಸಿ ಒಂಥರ ಇದ್ದರೆ ಡಿ ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಡಿ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಫೋರ್ತ್ ಒಂತ್ ನೋಡೋಣ. ನೋಡಿ, ಇಲ್ಲಿ ಇಂಟು ಸರ್ಕಲ್ ಟ್ರಯಾಂಗಲ್ ಪ್ಲಸ್ ಈಕ್ವಲ್ಸ್ ಇದೆ. ಬಿ ಯಲ್ಲೂ ನೋಡೋಣ, ಇಂಟು ಇದೆ, ಪ್ಲಸ್ ಇದೆ, ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ, ಈಕ್ವಲ್ಸ್ ಇದೆ, ಎಲ್ಲ ಇದೆ. ಇದರಲ್ಲಿ ಕಂಪೇರ್ ಮಾಡೋಣ, ಇದಕ್ಕೂ ಇಂಟು ಇದೆ, ಇದರಲ್ಲೂ ಸರ್ಕಲ್ ಇದೆ, ಆಮೇಲೆ ಟ್ರಯಾಂಗಲ್ ಇದೆ, ಆಮೇಲೆ ಪ್ಲಸ್ ಇದೆ, ಆಮೇಲೆ ಈಕ್ವಲ್ ಇದೆ. ಈ ಮೂರೂ ಸೇಮ್ ಆಯಿತು. ಇವಾಗ ಇದರಲ್ಲಿ ನೋಡೋಣ, ಇಂಟು ಏನೋ ಇದೆ, ಆಮೇಲೆ ಸರ್ಕಲ್ ಇದೆ, ಆಮೇಲೆ ಟ್ರಯಾಂಗಲ್ ಇದೆ, ಆಮೇಲೆ ಈಕ್ವಲ್ಸ್ ಇದೆ. ಸೊ ಪ್ಲಸ್ ಇಲ್ಲ, ಪ್ಲಸ್ ಬದಲು ಅವರು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಆಗಿದೆ, ಇದು ಒಂದು ಮಾತ್ರ ಮಿಸ್ ಮಾಡಿದ್ದಾರೆ. ಸೊ ಫೋರ್ತ್ ಒಂತ್ಗೆ ಡಿ ಇಸ್ ದ ಆಡ್ ಒನ್ ಔಟ್. ಫಿಫ್ತ್ ಒಂತ್ ನೋಡಿ, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಲೈನ್ಸ್ ಎಲ್ಲ ರ್ಯಾಂಡಮ್ ಆಗಿ ಹಾಕಿದ್ದಾರೆ. ನೆಕ್ಸ್ಟ್ ಬಿ ಒಂತು ಅಷ್ಟೇ ಸರ್ಕಲ್ ಇದೆ, ಲೈನ್ಸ್ ಎಲ್ಲ ರ್ಯಾಂಡಮ್ ಆಗಿದೆ. ಸಿ ಒಂತು ಅಷ್ಟೇ ಸರ್ಕಲ್ ಇದೆ, ಲೈನ್ಸ್ ಎಲ್ಲ ರ್ಯಾಂಡಮ್ ಆಗಿದೆ. ಡಿ ಒಂತಕ್ಕೆ ಮಾತ್ರ ಆರ್ಗನೈಸ್ಡ್ ಆಗಿ ಲೈನ್ಸ್ನ ಕೊಟ್ಟಿದ್ದಾರೆ. ಸೊ ಡಿ ಇಸ್ ದ ಆಡ್ ಒನ್ ಔಟ್. ಇವು ಮೂರೂ ಬೇರೆ ಬೇರೆ ಥರ ಇದೆ ನೋಡೋದಕ್ಕೆ. ಸೊ ಡಿ ಮಾತ್ರ ನೀಟಾಗಿ ಲೈನನ್ನು ಹಾಕಿದ್ದಾರೆ. ಸೊ ಡಿ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಸಿಕ್ಸ್ತ್ ಒಂತ್ ನೋಡಿ, ಎ ಆಪ್ಷನಲ್ಲಿ ಡಿ ಇದೆ, ಬಿ ಆಪ್ಷನಲ್ಲಿ ಹೆಚ್ ಇದೆ, ಸಿ ಆಪ್ಷನಲ್ಲಿ ಎಲ್ ಇದೆ, ಡಿ ಆಪ್ಷನಲ್ಲಿ ಎಮ್ ಇದೆ. ಸೊ ಇದನ್ನು ನಾವು ನೋಡಬೇಕು ಅಂದರೆ ಏನೂ ಅರ್ಥ ಆಗ್ತಿಲ್ಲ. ಸೊ ಎ ಬಿ ಸಿ ಡಿನ ಬರೆದು ಒಂದ್ಸರಿ ಚೆಕ್ ಮಾಡೋಣ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ ಎ ಬಿ ಸಿ ಡಿನ. ಎ ಬಿ ಸಿ ಡಿಯಲ್ಲಿ ಬರೆದ್ರೆ ಫಸ್ಟ್ ಆಪ್ಷನಲ್ಲಿ ಡಿ ಕೊಟ್ಟಿದ್ದಾರೆ. ಸೊ ಡಿನ ಸರ್ಕಲ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಆಪ್ಷನಲ್ಲಿ ಹೆಚ್ನ ಕೊಟ್ಟಿದ್ದಾರೆ. 1 2 3 ಲೆಟರ್ಸ್ ಬಿಟ್ಟರೆ ಹೆಚ್ ಸಿಗುತ್ತೆ ನಮಗೆ. ಥರ್ಡ್ ಆಪ್ಷನಲ್ಲಿ ಸಿ ಆಪ್ಷನಲ್ಲಿ ಎಲ್ ಕೊಟ್ಟಿದ್ದಾರೆ. 1 2 3 ಲೆಟರ್ಸ್ ಬಿಟ್ಟ ಮೇಲೆ ಎಲ್ ಸಿಗುತ್ತೆ. ನೆಕ್ಸ್ಟ್ ಫೋರ್ತ್ ಆಪ್ಷನಲ್ಲಿ ಇಲ್ಲಿ ಎಮ್ ಕೊಟ್ಟಿದ್ದಾರೆ. 3 ಲೆಟರ್ಸ್ ಬಿಡಬೇಕಲ್ವಾ, 1 2 3 ಲೆಟರ್ಸ್ ಬಿಟ್ಟು ಪಿ ಕೊಡಬೇಕಿತ್ತು. ಸೊ ಅವರು ಎಮ್ ಕೊಟ್ಟಿದ್ದಾರೆ, ರಾಂಗ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ 3 ಲೆಟರ್ಸ್ ಗ್ಯಾಪು, ಇಲ್ಲಿಂದ ಇಲ್ಲಿಗೆ 3 ಲೆಟರ್ಸ್ ಗ್ಯಾಪು, ಇಲ್ಲಿಂದ ಇಲ್ಲಿಗೆ 3 ಲೆಟರ್ಸ್ ಗ್ಯಾಪ್ ಇದ್ದು ಪಿ ಕೊಡಬೇಕಿತ್ತು. ಸೊ ಎಮ್ ಕೊಟ್ಟಿದ್ದಾರೆ, ರಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಎಮ್ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಎ ಬಿ ಸಿ ಆಪ್ಷನ್ ನೋಡಿ, 2 ಲೈನ್ಸ್ನ ಯೂಸ್ ಮಾಡಿದ್ದಾರೆ ಅವರು. ಡಿ ಆಪ್ಷನಲ್ಲಿ ಮಾತ್ರ 3 ಲೈನ್ಸ್ ಯೂಸ್ ಮಾಡಿರೋದಕ್ಕೆ ಡಿ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ 8th ಕ್ವಶನ್ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಇದೆ, ಶೇಡ್ ಮಾಡಿದ್ದಾರೆ.
ಆಮೇಲೆ ಇದರಲ್ಲೂ ಅಷ್ಟೇ ರೆಕ್ಟ್ಯಾಂಗಲ್ ಇದೆ, ಶೇಡ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ರೆಕ್ಟ್ಯಾಂಗಲ್ ಇದೆ, ಇದರಲ್ಲೂ ಅಷ್ಟೇ ರೆಕ್ಟ್ಯಾಂಗಲ್ ಇದೆ, ಶೇಡ್ ಮಾಡಿದ್ದಾರೆ. ಎ ಆಪ್ಷನಲ್ಲಿ, ಸಿ ಆಪ್ಷನಲ್ಲಿ, ಡಿ ಆಪ್ಷನಲ್ಲಿ ರೆಕ್ಟ್ಯಾಂಗಲ್ಸು ಒಂಥರ ಇದ್ದರೆ ಇದರಲ್ಲಿ ಡೈಮಂಡ್ ಶೇಪ್ ಕೊಟ್ಟಿದ್ದಾರೆ. ಸೊ ಬಿ ಡಿಫ್ರೆಂಟ್ ಆಗಿರೋದಕ್ಕೆ ಬಿ ಈಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ 9th ಒನ್ ನೋಡಿ, ಇದು ಬೋಟ್ ಥರ ಕಾಣಿಸ್ತಾ ಇದೆ. ಸೊ ಬೋಟು ನಮ್ಮ ಕಡೆ ಟರ್ನ್ ಮಾಡಿಕೊಂಡು ನಾವು ಚೆಕ್ ಮಾಡಬೇಕಾಗುತ್ತಿದ್ದು. ಆನ್ಸರು ಕರೆಕ್ಟಾಗಿ ಸಿಗಬೇಕು ಅಂದರೆ ಫಸ್ಟು ಎ ಆಪ್ಷನ್ನು ಉಲ್ಟಾ ಕೊಟ್ಟಿದ್ದಾರೆ. ಸೊ ಬುಕ್ಕನ್ನ ನಮ್ಮ ಕಡೆ ತಿರುಗಿಸ್ಕೊಳ್ಳೋಣ. ನಮ್ಮ ಕಡೆ ತಿರುಗಿಸ್ಕೊಂಡಾಗ ಈ ಬೋಟು ನಮ್ಮ ಕಡೆ ತಿರುಗ್ತಾ ಇದೆ. ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆ. ಸೊ ಇಲ್ಲಿ ಒಂದು ಪೆಟಲ್ ಥರ ಇದೆ, ರೈಟ್ ಸೈಡ್ಗಿದೆ. ಸೊ ಇಲ್ಲಿ ಬರೀತೀನಿ, ರೈಟ್ ಸೈಡ್ಗಿದೆ. ನೆಕ್ಸ್ಟ್ ಬಿ ಆಪ್ಷನ್ ನೋಡೋಣ. ಬಿ ಆಪ್ಷನನ್ನು ಬೋಟು ನನ್ನ ಕಡೆ ತಿರುಗಿಸ್ಕೊಂಡಿದ್ದೀನಿ. ಲೈನ್ಸ್ ಎಷ್ಟಿದೆ? 1 2 3 ಲೈನ್ಸ್ ಇದೆ. ಇಲ್ಲೂ ಅಷ್ಟೇ 1 2 3 ಕರ್ವ್ಡ್ ಲೈನ್ಸ್ ಕೊಟ್ಟಿದ್ದಾರೆ, ಪೆಟಲ್ಸ್ ಥರ. ಸೊ ಅದೂ ರೈಟ್ ಸೈಡ್ಗೆ ಟರ್ನ್ ಆಗಿದೆ. ನೆಕ್ಸ್ಟ್ ಸಿ ಆಪ್ಷನ್, ಬೋಟು ನಮ್ಮ ಕಡೆ ತಿರುಗಿಸ್ಕೊಳ್ಳೋಣ. ನೋಡಿ ಇಲ್ಲಿ 1 2 ಲೈನ್ಸ್ ಇದೆ, ಇಲ್ಲಿ 2 ಪೆಟಲ್ಸ್ ಇದೆ. ಎ ಅಲ್ಲಿ ಬಿ ಅಲ್ಲಿ ಪೆಟಲ್ಸ್ ಹಿಂಗೆ ಮೇಲಕ್ಕಿದ್ರೆ ಇದು ಕೆಳಗಡೆ ತೋರಿಸ್ತಾ ಇದೆ. ನೆಕ್ಸ್ಟ್ ಡಿ ಆಪ್ಷನ್ ಒಂದ್ಸರಿ ಚೆಕ್ ಮಾಡೋಣ. ಡಿ ಆಪ್ಷನ್ ನೋಡಿ, 1 2 3 4 ಲೈನ್ಸ್ ಇದೆ. ಇಲ್ಲಿ 1 2 3 ಪೆಟಲ್ಸ್ ಇದೆ, ರೈಟ್ ಸೈಡೇ ಇದೆ. ಇದೂ ರೈಟ್ ಸೈಡೇ ಇದೆ, ಇದೂ ರೈಟ್ ಸೈಡೇ ಇದೆ. ಪೆಟಲ್ಸು ಮೇಲೆಗೆ ತೋರಿಸ್ತಾ ಇದೆ. ಸಿ ಆಪ್ಷನಲ್ಲಿ ಮಾತ್ರ ಪೆಟಲ್ಸು ಕೆಳಗಡೆ ಇದೆ. ಕೆಳಗಡೆ ಡೈರೆಕ್ಷನಲ್ಲಿ ಕೊಟ್ಟಿರೋದಕ್ಕೆ ಸಿ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ 10th ಒನ್ ನೋಡೋಣ. ನೋಡಿ ಇಲ್ಲಿ ಫಸ್ಟು ಇಲ್ಲಿಂದ ನೋಡೋಣ. ಸರ್ಕಲ್ಲು ಮೇಲೆ ಇದ್ದಿದ್ದು ಒಂದು ಸ್ಟೆಪ್ಪು ಕೆಳಗಡೆ ಬಂತು, ಇಲ್ಲಿಂದ ಇಲ್ಲಿಗೆ ಜಂಪ್ ಆಯಿತು. ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಫಿಗರ್ಗೆ ಹೋಗೋಷ್ಟರಲ್ಲಿ ಇನ್ನೂ ಒಂದು ಸ್ಟೆಪ್ಪು ಮೂವ್ ಆಯಿತು. ಆ್ಯಂಟಿ ಕ್ಲಾಕ್ ವೈಸ್ ಅಂತೀವಿ, ಹಿಂದಿಂದಕ್ಕೆ ಮೂವ್ ಆಗ್ತಾಯಿದೆ. ಮತ್ತು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಿತ್ತಲ್ವ, ಸೊ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿರಬೇಕಾಗಿದ್ದ ಸರ್ಕಲ್ಲು ಇಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಮಿಸ್ಟೇಕ್ ಸಿಕ್ತು ಇದರಲ್ಲಿ. ನೆಕ್ಸ್ಟು ನೋಡೋಣ. ಟ್ರಯಾಂಗಲ್ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಇರೋದು ಲೆಫ್ಟಿಂದ ಕೆಳಗಡೆಗೆ ಜಂಪ್ ಆಗಿದೆ ಸೆಕೆಂಡ್ ಫಿಗರ್ ಬರೋಷ್ಟರಲ್ಲಿ. ಸೆಕೆಂಡ್ ಫಿಗರಿಂದ ಥರ್ಡ್ ಫಿಗರ್ಗೆ ಬರೋಷ್ಟರಲ್ಲಿ ಕೆಳಗಡೆಯಿಂದ ರೈಟ್ ಸೈಡಿಗೆ ಜಂಪ್ ಆಗಿದೆ. ರೈಟಿಂದ ಮತ್ತೆ ಮೇಲೆ ಜಂಪ್ ಆಗಬೇಕು, ಕರೆಕ್ಟಾಗಿ ಆಗಿದೆ. ಟ್ರಯಾಂಗಲ್ ಏನೋ ಕರೆಕ್ಟಾಗಿದೆ, ಸರ್ಕಲ್ ರಾಂಗ್ ಇದೆ ಇದರಲ್ಲಿ. ನೆಕ್ಸ್ಟ್ ಹೆಕ್ಸಾಗಾನ್ ನೋಡೋಣ. ಕೆಳಗಡೆ ಇದೆ, ಕೆಳಗಡೆಯಿಂದ ನೆಕ್ಸ್ಟ್ ಫಿಗರ್ ಹೋಗೋಷ್ಟರಲ್ಲಿ ರೈಟ್ ಸೈಡ್ ಹೋಗಿರಬೇಕು. ರೈಟಿಂದ ಮತ್ತೆ ಮೇಲೆ ಹೋಗಿದೆ, ಮೇಲೆಯಿಂದ ಮತ್ತೆ ಲೆಫ್ಟ್ ಸೈಡ್ ಬರಬೇಕಿತ್ತಲ್ವ, ಬಂದಿಲ್ಲ ನೋಡಿ. ಇದರಲ್ಲಿ ಸರ್ಕಲ್ಲೂ ಮಿಸ್ಟೇಕ್ ಇದೆ ಮತ್ತು ಹೆಕ್ಸಾಗಾನೂ ಮಿಸ್ಟೇಕ್ ಇದೆ. ಇವೆರಡೂ ಇಂಟರ್ಚೇಂಜ್ ಆಗಿದೆ ಪ್ಲೇಸಸ್. ಇದು ಇಲ್ಲಿರಬೇಕಿತ್ತು, ಇದು ಇಲ್ಲಿರಬೇಕಿತ್ತು. ಇನ್ನೊಂದು ಬಾಕ್ಸ್ ನೋಡಿಬಿಡೋಣ. ಸ್ಕ್ವೇರ್ ನೋಡಿ, ರೈಟ್ ಸೈಡ್ ಇದೆ, ರೈಟಿಂದ ಮೇಲೆಗೆ ಹೋಗಿದೆ. ಮೇಲೆಯಿಂದ ನೆಕ್ಸ್ಟ್ ಫಿಗರ್ ಬರೋಷ್ಟರಲ್ಲಿ ಈ ಕಡೆ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಿದೆ. ನೆಕ್ಸ್ಟ್ ಇಲ್ಲಿಂದ ಕೆಳಗಡೆ ಜಂಪ್ ಆಗಿರಬೇಕು, ಕರೆಕ್ಟಾಗೇ ಇದೆ. ಸರ್ಕಲ್ಲು ಮತ್ತು ಇದು ಹೆಕ್ಸಾಗಾನ್ ಮಾತ್ರ ರಾಂಗ್ ಕೊಟ್ಟಿರೋದಕ್ಕೆ ಡಿ ಇಸ್ ದ ಆಡ್ ಒನ್ ಔಟ್.